ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀನು ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು ನಿನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತೀನಿ. ಸರಿ ಸರ್, ನೀವು ನನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತೀರಾ ಅಥವಾ ಹೇಗೆ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ. ಆದರೆ ನಾನು ನನ್ನ ಕೆಲಸ ಹುಡ್ಕೋದನ್ನು ಬಿಡಲ್ಲ. ನನ್ನ ಮನೆಯವ್ರಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ, ಮತ್ತೆಂಥ ಪರಿಸ್ಥಿತಿಲಿ ನಾನು ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ. ಬನ್ನಿ ಅಣ್ಣ. ಸೈನಿಕರೇ, ಹಿಡೀರಿ ಇವನ್ನ. ಏನ್ ಮಾಡ್ತಿದ್ದೀರಾ ನೀವು? ಸರ್ ಸರ್ ಇದು ಯಾವ ರೀತಿ ಸರ್? ಇದೇ ಸರಿಯಾದ ರೀತಿ. ಈಗ ನೋಡ್ತೀನಿ ಅದ್ ಹೇಗ್ ನೀನ್ ನನ್ನ ಮಾತು ಮೀರಿ ಮುಂದೆ ಹೋಗ್ತೀಯ ಅಂತ. ಸೈನಿಕರೇ, ಹಚ್ಚಿ ಇವನ್ನ. ನೋಡಿ ನೋಡಿ ಸರ್, ನೀವು ತಪ್ಪು ಮಾಡ್ತಾ ಇದ್ರಾ. ಇದು ಅನ್ಯಾಯ. ನೀವು ನನ್ನ ಬಲವಂತವಾಗಿ ಹೀಗೆ ಕರ್ಕೊಂಡು ಹೋಗೋ ಹಾಗಿಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಸರ್, ನನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ದಯವಿಟ್ಟು. ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಸರಿ, ಬರೋಣ. ನೀನು ತಲೆ ಕೆಡಿಸ್ಕೊಬಿಡಿ, ನಾನು ಬೇಗ ಬರ್ತೀನಿ. ತಲೆ ಕೆಡಿಸ್ಕೊಬಿಡಿ. ಏನ್ ಮಾಡೋದೀಗ? ನಾವೀಗೇನೂ ಮಾಡೋಕ್ಕಾಗಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಆನಂದ. ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಯಾರನ್ನು ಬೇಕಾದರೂ ಅಪರಾಧಿಯನ್ನಾಗಿ ಮಾಡ್ಬೋದು, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಭೀಮಂಗೆ ಈ ಜನ ಏನು ಬೇಕಾದರೂ ಮಾಡ್ಬೋದು. ಬಾಲಣ್ಣ, ಮೊದಲು ಅಪ್ಪಂಗೆ ವಿಚಾರ ಹೇಳೋಣ. ಹಾಂ ಬಾಬಾ, ನಡಿ. ನಡೀರಿ. ಭೀಮ ಸರಿಯಾದ ಬೋನಿಗೆ ಬಿದ್ದಿದ್ದಾನೆ. ಬೋನಲ್ಲಿ ಸಿಕ್ಕಾಕೊಂಡಿರೋ ಹುಲಿ ಇಲಿಗ್ ಸಮಾನ ಆಗ್ತಾನೆ. ಇನಿ ಭೀಮ ಯಾವ ಲೆಕ್ಕ? ನೀವ್ಯಾಕೆ ಇಲ್ಲಿ ಹ್ಯಾಪ್ ಮರೆ ಹಾಕೊಂಡ್ ಕೂತಿದ್ದೀರಾ? ಇವತ್ತು ನಮ್ಮ ಮದ್ವೆ. ನಡೀರಿ ಹೊರಗೆ, ನಡೀರಿ. ಅರ್ಶನ ಹಚ್ತೀನಿ. ಎದ್ದೇಳಿ. ಹೀಗೆಲ್ಲ ಮಾಡಕ್ ಹೋಗ್ಬೇಡ. ಸರಿ, ಹೀಗ್ ಮಾಡ್ಲಾ? ಜೋರಾಗಿ ಎಲ್ರೂ ಕರೀಲ? ಹೇಳ್ತೀನಿ ಎಲ್ರಿಗೂ ನಂಗೇನು ಆಗಿಲ್ಲ ಅಂತ. ಆಮೇಲೆ ಭೀಮಾ ಹೊರಟು ಬಿಡ್ತಾನೆ. ಆಗ್ಬೋದಾ? ಇದು ಒಂದು ವಿಷಯನ ಇಟ್ಕೊಂಡು ಎಷ್ಟು ಅಂತ ಹೆದರ್ಸ್ತೀಯ ನನ್ನ? ಎಷ್ಟು ಅಲ್ಲ, ಎಲ್ಲಿವರೆಗೂ? ಸರಿ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂತ ಹೇಳಿ. ಎಲ್ಲಿವರೆಗೂ ಹೆದರ್ತೀರೋ ಅಲ್ಲಿವರೆಗೂ ನಾನು ಹೆದರ್ಸ್ತಾನೆ ಇರ್ತೀನಿ. ನೀವು ಹೆದರ್ಕೋಬೇಕು ಅನ್ನೋದೇ ನನ್ನ ಆಸೆ ಕೂಡ. ಇಲ್ಲಾಂದ್ರೆ ಭೀಮಾ ಹೋಗ್ಬಿಡ್ತಾನೆ ವಡೋದಾಗೆ. ಬನ್ರಪ್ಪ ಎಲ್ರೂ, ಕೇಳ್ರಪ್ಪ. ಬನ್ನಿ ಎಲ್ರೂ, ಬೇಗ ಬನ್ನಿ. ಅರ್ಶನ ಹಚ್ಚಿ ಬನ್ನಿ. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನೀವು ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲು ನಾನು ಅರ್ಶನ ಹಚ್ತೀನಿ. ಹಾ, ಅಪ್ಪ ಅಪ್ಪ ಅಪ್ಪ. ಏನಾಯ್ತು? ಅದು ಮಹಾರಾಜರ ಮಂತ್ರಿಗಳು ಭೀಮನ್ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ರು ಅಂದ್ರೆ ಎಲ್ಲಿ ಕರ್ಕೊಂಡು ಹೋದ್ರು? ಅಪ್ಪ, ನಾವು ಕೆಲಸ ಹುಡ್ಕೋಕೆ ಹೋಗ್ತಾ ಇದ್ವಿ. ರಸ್ತೆಯಲ್ಲಿ ಸಿಕ್ಕಿದ್ರು ಅವರು. ಮಂತ್ರಿಗಳು ಹೇಳಿದ್ರು, ತಾಯಿ ನೋಡ್ಕೋಬೇಕು ಅನ್ನೋ ಕಾರಣ ಕೊಟ್ಟು ನೀನು ಒಡೋದರಕ್ಕೆ ಬರಲಿಲ್ಲ ಅಂದರೆ ಇಲ್ಲೂ ಕೆಲಸ ಮಾಡಂಗಿಲ್ಲ ಅಂದರು. ಅದಿರ್ಲಿ, ಭೀಮನ್ ಎಲ್ಲಿ ಕರ್ಕೊಂಡು ಹೋದ್ರು? ನನ್ಗನ್ಸೋ ಪ್ರಕಾರ ಮಹಾರಾಜರ ಕಾರ್ಯಾಲಯ ಇದೆಯಲ್ಲ ಬೊಂಬೈನಲ್ಲಿ, ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ.
ಬೇಗ ಬನ್ನಿ, ನಾವು ಹೋಗೋಣ. ನಡಿ. ಅಯ್ಯೋ, ನನ್ನನ್ನ ಮದ್ವೆ ಆಗೋರು ಅರ್ಶನದ ಮೈಯಲ್ಲಿ ಹೇಗ್ ಹೊರಗೆ ಹೋಗ್ತಾರೆ? ಇನ್ನೂ ಅರ್ಶನದ ಶಾಸ್ತ್ರ ಮುಗ್ದಿಲ್ಲ. ನೀವು ಕೂತ್ಕೊಳ್ಳಿ, ಅರ್ಶನ ಹಚ್ತೀನಿ. ಜಿಜಾಬಾಯಿ, ನನ್ನ ಮಾತು ಕೇಳು. ಜೀಜಾಬಾಯಿ, ಇದೇನ್ ನಾಟಕ ನಿಂದು? ಅಲ್ಲಿ ಭೀಮ ಕಷ್ಟದಲ್ಲಿದ್ದಾನೆ, ಅವ್ರನ್ನ ಹೋಗೋಕ್ ಬಿಡು. ಕಷ್ಟಕ್ ನೂಕಿರೋದು ನೀನಮ್ಮ ಮುದ್ಕಿ, ಕಾಣಿಸ್ತಿಲ್ವಾ? ಗಂಡು ಹೆಣ್ಣು ಮದ್ವೆ ಆಗ್ತಿದ್ದಾರೆ, ಹಿಂಗ ಮಾತಾಡೋದು ನೀನು? ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಜಿಜಾಬಾಯಿ, ನೀವು ಕೂತ್ಕೊಳ್ಳಿ. ಜಿಜಾಬಾಯಿ, ನನ್ನ ಮಾತನ್ನ ಕೇಳು. ನೀವು ಕೂತ್ಕೊಳ್ಳಿ. ಜಿಜಾಬಾಯಿ, ನಾನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ. ನಾನೊಂದು ವಿಷಯ ಹೇಳ್ಬೇಕು ನಿಮ್ಗೆಲ್ಲ. ಸರಿ ಆಯ್ತು, ನಾನು ಅರ್ಶನ ಹಚ್ತೀನಿ, ನಿನಗೆ ಹಚ್ತೀನಿ. ಆನಂದ, ನಂಗೆ ಅನಿಸ್ತಿದೆ ನಾವಿಬ್ಬರೇ ಅಲ್ಲಿಗೆ ಹೋದ್ರೆ ಒಳ್ಳೇದು ಅಂತ. ನಾವೇ ಏನಾದರೂ ಮಾಡೋಣ. ಬಾ ಬೇಗ, ಬಾ. ನನ್ ಗಂಡ ಎಷ್ಟ್ ಚೆನ್ನಾಗಿದ್ದಾನಲ್ವಾ? ತುಂಬಾ ಚೆನ್ನಾಗಿದ್ದಾನೆ. ಅರ್ಶನ ಹಚ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಕಮಲಾ, ನಡಿ, ನಾವೇ ಹೋಗಿ ಭೀಮನ ಹುಡ್ಕೋಣ. ನಡಿ. ಕೆಲ್ಸಕ್ಕೋಸ್ಕರ ಎಷ್ಟು ಅಲಿತಿದೀವಿ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೋಗಿದೆ. ಜನ ನೋಡಿದ ತಕ್ಷಣ ಕೆಲ್ಸನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ವರಮ್ಮ? ಒಂದೇ ಜಾಗದಲ್ಲಿದ್ರೆ ಜನ ಪರಿಚಯ ಆಗ್ತಾರೆ, ಜೀವನ ಸುಗಮ ಆಗುತ್ತೆ. ಆದ್ರೆ ನಮ್ಗೆ ಒಂದೇ ಕಡೆ ನಾವೆಲ್ಲ ಇದ್ರೂ ಅಪರಿಚಿತರ ತರ ಕಾಣ್ತಾರೆ. ಜೀವನಕ್ಕಂತೂ ಒದ್ದಾಟನೇ. ಅದೇ ವ್ಯತ್ಯಾಸ, ಮೇಲ್ನವ್ರಿಗೂ ನಮ್ಮಂಥ ಜನಕ್ಕೂ ಇರೋಂಥ ವ್ಯತ್ಯಾಸ. ಅಣ್ಣ, ಇಲ್ಲೇ ಹತ್ರದಲ್ಲೆಲ್ಲಾದ್ರೂ ಕೆಲಸ ಸಿಗೋ ಜಾಗ ಇದೆಯಾ? ನಮಗ್ ಕೆಲಸ ಸಿಗೋದಕ್ಕೆ ಇದೆಯಲ್ಲ, ದೊಡ್ಡ ಕೆಲ್ಸನೇ ಇದೆ. ದಯವಿಟ್ಟು ಹೇಳಿ, ನಮಗ್ ಕೆಲ್ಸದ ಅವಶ್ಯಕತೆ ಇದೆ. ನನ್ ಕೈಲಿರೋದಲ್ಲ, ನಿನ್ ಕೈನಲ್ಲೇ ಇದೆ. ನನ್ ಕೈಲ? ನೀನ್ ರಮಾಬಾಯಿ ಅಲ್ವಾ, ಭೀಮರಾವ್ನ ಹೆಂಡ್ತಿ? ಹಾ ಹೌದು. ಯಾಕೆ ಹಿಂಗ್ ಕೇಳ್ತಿದ್ದೀರಾ? ನಿನ್ ಗಂಡನ್ನ ವಡೋದ್ರ ಮಹಾರಾಜರು ಮಂತ್ರಿಗಳು ಬಂಧಿಸ್ಕೊಂಡು ಹೇಳ್ಕೊಂಡು ಹೋಗಿದ್ದಾರೆ. ಹೋಗು. ಏನು? ಹೋಗಮ್ಮ, ಹೋಗ್ ಬಿಡಿಸ್ಕೋ. ಇದೇ ದೊಡ್ಡ ಕೆಲ್ಸ. ಹೋಗಮ್ಮ. ನೀವು ಹೋಗ್ರಮ್ಮ, ಬಿಡಿಸ್ಕೋ ಹೋಗಿ ಅವನನ್ನ. ಯೋಗ್ಯತೆ ಇದೆಯಾ ಬಿಡಿಸ್ಕೊಳಕ್ಕೆ? ಕೆಲ್ಸ ಬೇಕಂತೆ. ನೀವು ಹೀಗೆ ಅಲೆಮಾರಿಗಳ ತರ ಬದುಕೋದಕ್ಕೆ ಸರಿ. ಏನ್ ನಿಮ್ ಹೆಸರು? ಹೇಳಿ, ಏನ್ ನಿಮ್ ಹೆಸರು? ಸುರೇಶ. ಯಾವ ಸುರೇಶ? ನಿಮ್ ಹೆಸರು ಕೇಳೇ ಇಲ್ವಲ್ಲ ನಾವು. ನೀವ್ ಯಾರು ಅಂತ ಗೊತ್ತೇ ಇಲ್ಲ ನಮ್ಗೆ. ನೋಡಿದ್ರೆ ಅಂಥ ದೊಡ್ಡ ವ್ಯಕ್ತಿ ಏನಲ್ಲ. ನಾವ್ ಅವ್ರ ಬಗ್ಗೆ ಎಲ್ಲೂ ಕೇಳೂ ಇಲ್ಲ. ಯಾಕೇನೇನೋ ಮಾತಾಡ್ತಿದ್ದೀರಾ? ಇಲ್ಲ, ಏನೇನೋ ಅಲ್ಲ. ನಾವ್ ಹೇಳಕೊಟ್ಟಿರೋದು ನಿಮ್ಗೆ ಏನು ಅಂದ್ರೆ, ನಿಮ್ಗೆ ರಮಾ ಭೀಮ್ ಬಾಬಾ ಯಾರು ಅಂತ ಗೊತ್ತಿದೆ. ಆದ್ರೆ ನಮ್ಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಬಹುಶಃ ನಿಮ್ಗೆ ಆ ಯೋಗ್ಯತೆ ಅನ್ನೋದು ಇಲ್ಲ ಅನ್ಸುತ್ತೆ, ಬೇರೆಯವ್ರ ಯೋಗ್ಯತೆ ಏನು ಅಂತ ಅಳಿಯೋದಕ್ಕೆ. ಯಾಕಂದ್ರೆ ಬೇರೆಯವ್ರನ್ನ ಕೀಳಾಗಿ ಕಾಣೋದು, ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದು ಇದು ನಮ್ ಸಂಸ್ಕಾರ ಅಲ್ಲ. ನಡಿ. ಇವಾಗ ನೀವ್ ನಂಗೆ ಅರ್ಶನ ಹಚ್ಚ ಬನ್ನಿ. ಜಿಜಾಬಾಯಿ, ಅಲ್ಲಿ ಭೀಮ ಸತ್ರೆ ಸಾಯ್ಲಿ. ನಾಲ್ಗೆನ ಬಿಗಿ ಹಿಡಿದು ಮಾತಾಡು ಜಿಜಾಬಾಯಿ. ಅಯ್ಯೋ ರಾಮ್ಜಿ ಅಣ್ಣ, ಜೀಜಾಬಾಯಿ ಪಾಪ ಹುಚ್ಚ ಹೆಂಗ್ಸು. ಹುಚ್ಚಿ ಮಾತ್ಗೆಲ್ಲ ಯಾಕೆ ತಲೆ ಕೆಡ್ಸ್ಕೋತೀರಾ? ಕೋಪ ಮಾಡ್ಕೋಬೇಡಿ.
ಅರಿಶಿನ ಹಚ್ಕೊಳ್ಳಿ. ಜೀಜಾಬಾಯಿ ನಾಟಕ ಆಡ್ತಿದ್ರೆ ಖಂಡಿತ ನನ್ನ ಕೈಗೆ ಸಿಕ್ಕಾಕೋತಾರೆ. ಮಂತ್ರಿಗಳಿಗೆ ವಿಷಯ ಮುಟ್ಸಿದ್ರೆ ಕೆಲಸ ಆಯ್ತು. ಹೌದು ರಾಮ್ಜಿ, ಹಚ್ಚಪ್ಪ ಅರ್ಶನನ, ಬೇಗ ಹಚ್ಚೋ. ಹೇ ರಾಮ್ಜಿ, ಏನ್ ಯೋಚಿಸ್ತಾ ಇದ್ಯಾ? ಹಚ್ಚಪ್ಪ ಅರ್ಶನನ. ಅರೆ ರಾಮ್ಜಿ ಅಣ್ಣ, ಅರ್ಶನ ಹಚ್ಚಿ. ಹಾ, ಅಬ್ಬಾ ಅಣ್ಣ, ಅವರಿಗೆ ದುಡ್ಡು ಕೊಟ್ಬಿಟ್ಟೆ. ಈಗ ಜೀವ ತಣ್ಣಗಾಯ್ತು ನೋಡು. ಇವತ್ತಂತೂ ರಾಮ್ಜಿ ಮದುವೆಲಿ ಚೆನ್ನಾಗಿ ಕುಣಿತೀನಿ, ನೋಡ್ತಿರೋ. ಏ ರಾಮ್ಜಿ, ಹಚ್ಚಪ್ಪ ಅರ್ಶನ, ಹಚ್ಚು ಜೀಜಾಬಾಯಿಗೆ. ಹೌದು, ಅವ್ರು ಸರಿಯಾಗಿ ಹೇಳ್ತಿದ್ದಾರೆ. ಅವ್ರ ಮಾತು ಕೇಳಿ ಹಚ್ಚಿ. ನಂಗೆ ಹಚ್ಚಿ ಅರಿಶಿನ ಹಚ್ಚಿ. ಹಚ್ಚಿ ಬನ್ನಿ ಅರಿಶಿನ. ಭೀಮ್ರಾವ್, ನಾನು ಈಗಲೂ ಹೇಳ್ತಿದ್ದೀನಿ, ವಡೋದ್ರಾಗ ಬಂದ್ಬಿಡು. ನೋಡಿ, ನಾನು ಮುಂಚೆನೂ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ. ಜೀಜಾಬಾಯಿಯವರು ಇಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ಮನೆಯವ್ರನ್ನ ಕಷ್ಟದಲ್ಲಿ ಸಿಲುಕಿಸಿ ನಾನು ನಿಮ್ಮ ಜೊತೆ ಬರೋದಕ್ಕಾಗಲ್ಲ. ಹಾಗಾದ್ರೆ ನೀನು ಬರ್ಕೊಡು. ನೀನು ಪ್ರತಿ ಕ್ಷಣ ಜೀಜಾಬಾಯಿ ಅವ್ರ ಸೇವೆ ಮಾಡ್ತೀನಿ ಅಂತ, ಮತ್ತು ಹೀಗೆಲ್ಲ ಕೆಲಸನೂ ಹುಡ್ಕೊಂಡು ಹೋಗಲ್ಲ ಅಂತ. ಇಲ್ಲ, ಲಿಖಿತ ರೂಪದಲ್ಲಿ ಕೊಡೋದಕ್ಕಾಗಲ್ಲ. ಲಿಖಿತ ರೂಪದಲ್ಲಿ ಕೊಡೋ ಹಾಗಿದ್ರೆ ನೀವು ನನ್ನನ್ನು ಬಲವಂತವಾಗಿ ಹೇಳ್ಕೊಂಡು ಬರೋವಾಗಲೇ ನಾನು ನಿಮ್ಮ ಎಲ್ಲ ಷರತ್ತುಗಳನ್ನೂ ಒಪ್ಕೊಳ್ತಾ ಇದ್ದಲ್ವಾ? ನಿನ್ನ ವಿಷಯದಲ್ಲಿ ನಾವು ಯಾವ ಹಂತಕ್ಕೆ ಹೋಗ್ಬಹುದು ಅಂತ ನಿನಗಿನ್ನೂ ಅಂದಾಜೇ ಸಿಕ್ಕಿಲ್ಲ ಅನ್ಸತ್ತೆ. ನಿನಗೆಂಥ ಶಿಕ್ಷೆ ಬೇಕಾದ್ರೂ ಆಗಬಹುದು, ಮತ್ತು ನಿನ್ನ ಕಾಪಾಡಕ್ಕೆ ಯಾರೂ ಬರಲ್ಲ. ಅದ್ ಹೇಗ್ ನಮ್ಮನ್ ತಡಿಯಕ್ಕಾಗತ್ತೆ ನೀವು? ರಮ್ಮ, ನಾವ್ ಒಳಗ್ ಹೋಗ್ಬೇಕು. ನೀವು ಒಳಗಡೆ ಹೋಗೋ ಹಾಗಿಲ್ಲ. ನಾನ್ ನನ್ ಗಂಡನ್ ನೋಡ್ಬೇಕು. ದಯವಿಟ್ಟು ಒಳಗ್ ಬಿಡಿ. ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಆದೇಶ ಇದೆ ನಮ್ಗೆ. ನಿಮ್ಮ ಆದೇಶ ನಮಗ್ ಬೇಕಿಲ್ಲ. ನಾವು ನನ್ನ ತಮ್ಮನ್ ನೋಡ್ಬೇಕು. ನಾವು ಒಳಗ್ ಹೋಗೇ ಹೋಗ್ತೀವಿ. ನಾವು ಬನ್ನಿ. ಒಳಗ್ ಹೋಗೇ ಹೋಗ್ತೀವಿ. ಒಳಗ್ ಹೋಗಕ್ ಬಿಡಿ ನಮ್ಗೆ. ನಾವ್ ಒಳಗ್ ಹೋಗ್ಬೇಕು. ದಯವಿಟ್ಟು ಒಳಗ್ ಬಿಡಿ. ಧ್ವನಿ ಕೇಳಿಸ್ತಿದ್ಯಾ ಸರ್? ನನ್ನ ಕಾಪಾಡೋದಕ್ಕೆ ಎಲ್ಲರೂ ಬಂದಾಗಿದೆ. ನಾನು ಅವ್ರನ್ನ ನೋಡ್ಕೋತೀನಿ. ಆದರೆ ಭೀಮ್ರಾವ್, ನಾನು ನಿನ್ನನ್ನು ಮಾತ್ರ ಬಿಡಲ್ಲ. ನನ್ನ ಹೆಂಡತಿ ರಮ ಆಚೆ ನಿಂತಿದ್ದಾಳೆ, ಮತ್ತು ಅವಳು ಒಬ್ಳೇ ಇಲ್ಲ. ಅವಳ ಜೊತೆ ನನ್ನ ಅಣ್ಣ ಅಂದ್ರು, ಅತ್ತಿಗೆ ಅಂದ್ರು ಎಲ್ಲ ಇದ್ದಾರೆ. ಅದ್ ಹೇಗೆ ಅವ್ರನ್ನೆಲ್ಲ ನೋಡ್ಕೋತೀನಿ ಅಂತೀರ? ಒಳಗೆ ಬಿಡಿ ಅವ್ರನ್ನ. ಕಳಿಸಿ ಒಳಗೆ. ಬನ್ನಿ ಬನ್ನಿ ಬನ್ನಿ. ಭೀಮ್ರಾವ್ ಹೇಳ್ತಿದ್ದ, ನೀವೆಲ್ಲ ಬಂದು ಅವನನ್ನು ಕಾಪಾಡ್ತೀರಾ ಅಂತ. ಸರಿ, ನೀವು ಅವನ್ನ ಹೆಂಗ್ ಕಾಪಾಡ್ತೀರಾ ಅಂತ ನಾನು ನೋಡ್ತೀನಿ. ಸೈನಿಕರೇ, ಬಂದೂಕ್ ತಗೊಂಡು ಬಂದು ಇವ್ರ ಮೇಲೆ ಗುರಿ ಇಡಿ. ಸರ್, ಕಾಪಾಡಿ ಕಾಪಾಡಿ ನಿಮ್ಮ ಭೀಮನ್ನ. ನನ್ನ ಮಾತು ನಂಬಿ ನೀವಿನ್ನೊಂದು ಹೆಜ್ಜೆ ಮುಂದಿಟ್ರು ಗುಂಡು ಹೊಡಿಬೇಕಾಗತ್ತೆ. ಇದು ನಮ್ಮ ಬದ್ಧತೆ. ಈಗ ಕಾಪಾಡ್ಕೊಳ್ಳಿ ನಿಮ್ಮ ಭೀಮನ್ನ. ಜೀಜಾಬಾಯಿ, ನೀನು ಹೇಳ್ದಂಗೆ ಅರ್ಶನ ಹಚ್ಚಿದ್ದೀನಿ. ಈಗ ನಾನು ಹೋಗ್ಲಾ? ಹಾ, ಹೋಗಿ.
ಈಗ ನೀವು ಹೋಗಿ ಹೋಗಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ನನ್ ಮನೆಯವ್ರು ಬರ್ತಾರ ಆಮೇಲೆ. ಹೋಗಿ ಹೋಗಿ. ಜೀಜಾಬಾಯಿ, ಭೀಮ್ರಾವ್ ಮನೆಗ್ ಬರೋ ತನಕ ನಿನ್ ಮನೆಯವರು ಯಾರು ಮದ್ವೆಗ್ ಬರಲ್ಲ ಅನ್ಸ್ತಿದೆ. ಸತ್ಯನಮ್ಮ, ನಂಗ್ ಅನ್ನಿಸ್ತಿದೆ ಭೀಮ್ರಾವ್ ಬಂದ್ಮೇಲೆ ಮದ್ವೆ ಆಗೋದ್ ಒಳ್ಳೇದು ಅಂತ. ದರಿದ್ರದವಳೆ. ಏಯ್ ನಿಂತ್ಕೊಳ್ಳೆ ಜೀಜಾಬಾಯಿ, ನಂಗೆ ಹೊಡ್ದು ಹೋಗ್ತಾಳೆ ನೋಡೋಳು. ಸುಮ್ನೆ ಬಿಡಲ್ಲ ನೀನು ನಾನು. ಅಂದೆ ಆ ಹುಚ್ಚಿ ಹತ್ರ ಯಾಕೆ ಜಗಳಾಡಕ್ ಹೋಗ್ತೀಯಾ? ನಡಿ ನಡಿ ಮನೆಗೆ ಬಾ. ಹೋಗಿ ಹೋಗಿ, ನಿಮ್ ಮಗನ್ ಕರ್ಕೊಂಡ್ ಬರಕ್ಕೆ ಹೋಗಿ. ಆದ್ರೂ ಒಂಥರ ಮೋಜಿತ್ತು. ಪಾಪ ಭೀಮನ್ ಬಗ್ಗೆ ತಲೆ ಕೆಡಿಸ್ಕೊಂಡೇ ನನ್ ಪಕ್ಕ ಕೂತಿದ್ರಿ ಇವ್ರು. ಯಾಕೆ, ಏನಾಯ್ತು? ಭಯ ಆಗ್ತಿದ್ಯಾ? ಹೆಜ್ಜೆ ಮುಂದಿಡಕ್ಕೆ ಭಯ ಆಗ್ತಿದ್ಯಾ? ಭೀಮ ಏನ್ ಅನ್ಕೊಂಡಿದ್ದ ಅಂದ್ರೆ ನೀವೆಲ್ಲ ಬಂದು ಅವನನ್ನ ಕಾಪಾಡ್ತೀರಾ ಅಂತ. ನೀವೇ ಭಯ ಪಟ್ಕೊಂಡಿದ್ದೀರಾ. ಭೀಮನ ತಂದೆ ಭೀಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನೀವೆಲ್ಲಿದ್ದೀರೋ ಅಲ್ಲೇ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಗುಂಡು ಹಾರಿಸ್ಬೇಕಾಗತ್ತೆ. ಸೈನಿಕರೇ, ಸಾವ್ಗೆ ಹೆದರೋಣಲ್ಲ ನಾನು. ಹೊಡಿರಿ ಗುಂಡು. ಅಪ್ಪ ಅಪ್ಪ ಮುಂದೆ ಬರಬೇಡಿ. ಅಪ್ಪ, ರಾಮ್ಜಿ, ಇದು ಬರೀ ಎಚ್ಚರಿಕೆ ಅಷ್ಟೇ. ನೀವು ರಿಟೈರ್ಡ್ ಆಫೀಸರ್ ಅಂತ ನಿಮ್ಗಿಷ್ಟು ಮರ್ಯಾದೆ ಕೊಡ್ತಿದ್ದೀವಿ. ಆದರೆ ಇನ್ನೊಂದು ಹೆಜ್ಜೆ ಮುಂದಿಟ್ರು ನಿಜವಾಗ್ಲೂ ಗುಂಡು ಹೊಡಿಬೇಕಾಗತ್ತೆ. ಹೊಡಿರಿ ಗುಂಡ, ಹೊಡಿರಿ. ಮುಂಚೆನೇ ನೀವು ನನಗೆ ಗುಂಡು ಹಾರಿಸ್ಬೇಕಾಗಿತ್ತು. ಯಾಕೆ ತಡೆದ್ರಿ? ಹೌದು, ನಾನು ರಿಟೈರ್ಡ್ ಸುಬೈದಾರ. ಗುಂಡಿಗೆಲ್ಲ ಹೆದರೋಣಲ್ಲ. ನನ್ನ ಮಗನ ನೀವು ಈ ರೀತಿ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ನಾನು ಇದನ್ನೆಲ್ಲ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋಂಥ ತಂದೆ ಅಲ್ಲ. ಖಂಡಿತವಾಗ್ಲೂ ಏನಾದರೂ ಮಾಡೇ ಮಾಡ್ತೀನಿ. ಸರಿ, ಹಾಗಾದ್ರೆ ಮುಂದೆ ಬಂದು ನೋಡಿ. ಈ ಸಲ ಯಾವುದು ನಮ್ಮನ್ನು ತಡೆಯಲ್ಲ. ಗುಂಡು ನೇರ ಗುಂಡಿಗೆ ಹೋಗಿರುತ್ತೆ. ಅಪ್ಪ ಮುಂದೆ ಬರಬೇಡಿ, ದಯವಿಟ್ಟು ಮುಂದೆ ಬರಕ್ ಹೋಗ್ಬೇಡಿ. ಭೀಮಾ, ನಿನ್ನನ್ನು ಈ ಸ್ಥಿತಿಲಿ ನಾನು ಬಿಟ್ಟು ಹೋಗಕ್ಕಾಗಲ್ಲ. ಮಾವ, ಮೊದಲು ನೀವು ಮನೆಗೆ ಹೋಗಿ, ಮುಂದೇನಾಗುತ್ತೆ ನೋಡೋಣ. ರಮಾ, ನನ್ನ ಮಗನ್ನ ಬಿಟ್ಟು ಈ ತರ ಹೇಡಿ ತರ ಹೋಗೋನಲ್ಲ ನಾನು. ಅಣ್ಣ, ನೀವಾದ್ರೂ ಹೇಳಿ. ಹಾ ಭೀಮಾ, ಹೋಗಿ ಮಾವ, ಹಠ ಮಾಡಬೇಡಿ. ಅಪ್ಪ ಮನೆಗೆ ನಡೀರಿ. ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಮೊದಲಿನಿಂದ ಹೋಗೋಣ.
ನೋಡಿದ್ಯಾ ಭೀಮ್ರಾವ್, ಏನೂ ಆಗಲಿಲ್ಲ. ಎಲ್ಲರೂ ಬಂದರು, ಖಾಲಿ ಕೈಲಿ ಹೋದರು. ಮುಂದೇನು? ನೋಡಿ ಸರ್, ನೀವು ನನ್ನನ್ನು ಬಲವಂತವಾಗಿ ಬಂಧಿಸ್ಕೊಂಡಿದ್ದೀರಾ. ನನ್ನ ಮನೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ನಿಮಗೂ ಗೊತ್ತಿದೆ ಜೀಜಾಬಾಯಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ. ಭೀಮ್ರಾವ್, ಮೊದಲು ಭಂಡತನದಲ್ಲಿ ಯಾರೋ ಬರ್ತಾರೆ ಕಾಪಾಡ್ತಾರೆ ಅಂತಿದ್ದೆ. ಆಮೇಲೆ ಅವ್ರು ಏನು ಮಾಡದೇ ಇದ್ದಾಗ ಕಷ್ಟ ಹೇಳ್ಕೊತಿದ್ಯಾ. ಮುಂದಕ್ಕೆ ನೋಡು ನಾನು ಏನೆಲ್ಲ ಮಾಡ್ತೀನಿ ಅಂತ. ರಾಮ್ಜಿ, ರಾಮ್ಜಿ, ಏನಾಯ್ತು? ಎಲ್ಲಿ ನಮ್ ಭೀಮಾ? ಅವನ್ಗೇನೂ ಆಗಿಲ್ಲ ತಾನೆ? ಹಾ, ಅವ್ರಿಗೇನೂ ಆಗಿಲ್ಲ. ಆದ್ರೆ ಅವ್ರ ಹಿಡಿತದಲ್ಲಿದ್ದಾರೆ. ಸದ್ಯಕ್ಕೆ ಅವ್ರನ್ನ ಕರ್ಕೊಂಡ್ ಬರೋದು ಒಳ್ಳೇದಲ್ಲ. ಕರ್ಕೊಂಡ್ ಬರೋದು ಒಳ್ಳೇದಲ್ಲ ಅಂದ್ರೆ ಭೀಮನ್ನ ಬಿಡಲ್ಲ ಅಂತಿದಾರಾ? ಇಲ್ಲ, ನಂಗ್ಯಾಕೋ ಒಂದಷ್ಟು ಜನನ ಒಟ್ಟುಗೂಡ್ಸೋದು ಒಳ್ಳೇದನ್ನಿಸ್ತಿದೆ. ಆಮೇಲೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಹೇಗಾದ್ರೂ ಮಾಡಿ ಭೀಮನ ಅಲ್ಲಿಂದ ಕರ್ಕೊಂಡು ಬರಲೇಬೇಕು. ಬೇಡ ಅಣ್ಣ, ಹಾಗೆಲ್ಲ ಮಾಡಬಾರ್ದು. ನಾವು ಮುಂದೆ ಏನ್ ಮಾಡೋದು ಅಂತ ಯೋಚಿಸೋಣ. ಮೊದಲು ಮನೆಗೆ ಹೋಗೋಣ. ರಮಾ, ನಿಂಗೆ ಊಹೆ ಮಾಡೋಕ್ಕೂ ಆಗಲ್ಲ ಭೀಮನ್ಗೆ ಅವರು ಏನು ಮಾಡ್ಬೋದು ಅಂತ. ಅದೇಗ್ ಏನ್ ಬೇಕಾದ್ರೂ ಮಾಡ್ತಾರೆ.